ಹಾಯ್ ಫ್ರೆಂಡ್ಸ್, ನಾವಿಲ್ಲಿ ಕಾಂತಾರ ಹೌಸ್ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರೋದು ಕಾಂತಾರ ಹೌಸ್. ಇದು ತುಂಬ ಚೆನ್ನಾಗೇ ಇದೆ ಒಳಗಡೆ. ಸೊ ಎಲ್ಲ ಓಲ್ಡ್ ಮಾನ್ಯುಮೆಂಟ್ಸ್ ಇದೆ, ಚೆನ್ನಾಗಿದೆ ಕಾಂತಾರ ಹೌಸು. ಇಲ್ಲಿ ನೀವು ನೋಡ್ತಿರ್ಬೋದು ಗಿಲಿನ, ಎಲ್ಲ ಟೈಪ್ ಇಲ್ಲಿ ಗಿಳಿಗಳು ಗೂಡುಗಳು ನೋಡ್ಬೋದು. ಮತ್ತು ಫ್ರೆಂಡ್ಸ್ ಇಲ್ಲಿ ಕುದುರೆ ಹೌಸ್ ಇದೆ, ಮತ್ತು ಇಲ್ಲೊಂದು ಬಾವಿ ಇದೆ, ಮತ್ತು ಇಲ್ಲಿ ಡಕ್ಸ್ ಕೂತಿದ್ದಾವೆ, 2 ಡಕ್ಸ್ ಇದ್ದಾವೆ. ನೀವು ನೋಡಿದರೆ ಸೇಮ್ ಸ್ಟ್ಯಾಚ್ಯೂ ಥರನೇ ಇದ್ದಾವೆ. ಬಾವಿಯಲ್ಲಿ ಮೀನುಗಳು ಇದ್ದಾವೆ. ಮತ್ತು ಫ್ರೆಂಡ್ಸ್ ಇದೆ ನೋಡಿ ಕಾಂತಾರ ಹೌಸ್. ಇವಾಗ ತೋರಿಸ್ತಿರೋದು ಗೋಶಾಲೆ. ಸೊ ನೀವು ಅನ್ಸುತ್ತೆ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಉಡುಪಿಯಿಂದ ಜಸ್ಟ್ ಒಂದು 15 ಕಿಲೋಮೀಟರ್ಸ್ ಆಗ್ಬೋದು. ನಿಮಗೆ ತೋರಿಸ್ತಿದ್ದೆವು ಬೋರ್ಡ್ ಫ್ರೆಂಡ್ಸ್, ಕಾಂತಾರ ಹೌಸ್ ಅಂತ ಬೋರ್ಡು. ಫ್ರೆಂಡ್ಸ್ ಇವಾಗ ನೋಡಿದ್ದು ನೀವು ಕಾಂತಾರ ಹೌಸ್. ಈಗ ನೆಕ್ಸ್ಟ್ ಹೋಗ್ತಾ ಇರೋದು ಕಾಪುಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಕಾಪು. ಅಲ್ಲಿ ಲೈಟ್ ಹೌಸ್ ಸಹ ಇದೆ, ಲೈಟ್ ಹೌಸ್ ನೋಡ್ಬೋದು, ಮತ್ತು ಬೀಚ್ ಸಹ ಇದೆ. ಬೀಚ್ನ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವಾಗ ಕಾಪುಗೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ನೋಡಿ ಫ್ರೆಂಡ್ಸ್, ಇದು ಹೊರಗಡೆಯಿಂದ ಕಾಂತಾರ ಹೌಸ್ ಈ ಥರ ಕಾಣುತ್ತೆ, ಚೆನ್ನಾಗಿದೆ. ಸೊ ಇವಾಗ ಫ್ರೆಂಡ್ಸ್ ಇವಾಗ ನಾವು ಕಾಪು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ಪಾರ್ಕಿಂಗ್ ಮಾಡಬೇಕು. ಪಾರ್ಕಿಂಗು ಒಂದು 10 ರೂಪೀಸ್ ತೊಗೋತಾರೆ. ಕಾಪು ಬೀಚ್ ಬಂದು ಸೊ ಇಲ್ಲಿಂದ ಕಾಪು ಲೈಟ್ ಹೌಸ್ ನೋಡಬೇಕು. ಬನ್ನಿ ಗೈಸ್. ಸ್ಟಾಲ್ಸ್ಗಳು ಸಿಗ್ತವೆ, ಏನಾದರೂ ಸ್ನ್ಯಾಕ್ಸ್ ತಿನ್ಬೋದು, ಐಸ್ ಕ್ರೀಮ್ಸು, ಸೊ ಎಲ್ಲ ತಿನ್ಬೋದು. ಸೊ ಈ ಟೈಮಲ್ಲಿ ವೆದರು ಸ್ವಲ್ಪ ಉಡುಪಿಯಲ್ಲಿ ಚೇಂಜ್ ಇದೆ. ಸೊ ಈ ಟೈಮಲ್ಲಿ ಬೀಚ್ ಹತ್ರ ಬಿಡಲ್ಲ. ಸೊ ನಾವು ಇಲ್ಲೇ ಬೀಚ್ ಸೈಡೇ ನಿಂತು ವೇಟ್ ಮಾಡಿ ಬರಬೇಕು. ಸೊ ದಿಸ್ ಈಸ್ ಐ ಲವ್ ಕಾಪು ಅಂತ ಇದೆ. ಸೊ ಇಲ್ಲಿ ನಿಮಗೆ ಟ್ಯಾಟೋ ಸಹ ಹಾಕ್ತಾರೆ, ಮತ್ತು ತುಂಬ ಸಾಲಕ್ಕೆ ಸ್ಟಾಲ್ಸ್ಗಳಿವೆ ನಿಮಗೆ ಸ್ನ್ಯಾಕ್ಸು. ಸೊ ಎಂತ ಬೇಕಾದರೂ ತಿನ್ಬೋದು. ಸೈಡ್ ಕೂತ್ಕೊಂಡು ಬೀಚ್ನ ವ್ಯೂ ಥರ ನೋಡ್ಬೋದು. ಕೂತ್ಕೊಳ್ಳಿಕ್ಕೆಲ್ಲ ಅನುಕೂಲ ಇದೆ. ಸೊ ಸ್ವಲ್ಪ ಬಿಸಿಲು ಜಾಸ್ತಿ. ಸೊ ಇದು ಬ್ಯಾಕ್ ವಾಟರ್ ಇದೆ, ನೋಡ್ಬೋದು ಫ್ರೆಂಡ್ಸ್. ಇದೇ ಲೈಟ್ ಹೌಸು. ಕಾಪುವಲ್ಲಿ ಫೇಮಸ್ ಇರೋದು ಇದು ಲೈಟ್ ಹೌಸ್. ಇಲ್ಲಿ ಟಿಕೆಟ್ ತೊಗೊಂಡು ಮೇಲೆ ವ್ಯೂನ ನೋಡ್ಬೋದು ಫ್ರೆಂಡ್ಸ್, ಸಮುದ್ರದ ನಾಯಿಗಳು ಹೇಗೆ ಬರ್ತವು. ಸೊ ಇಲ್ಲಿ ಸ್ವಲ್ಪ ದೊಡ್ಡ ಹಳೆಗಳು ಬರ್ತವೆ, ಚೆನ್ನಾಗಿ. ಫ್ರೆಂಡ್ಸ್ ಇದು ಬ್ಯಾಕ್ ವಾಟರ್. ಇದು ಸಮುದ್ರ ಆ ಕಡೆ ಡಿವೈಡ್ ಆಗಿ ಈ ಥರ ಬ್ಯಾಕ್ ವಾಟರ್ ಆಗಿ ಹರಿಯುತ್ತೆ. ಆ್ಯಂಡ್ ಇದು ಸಮುದ್ರ ನೀವು ನೋಡ್ತಾ ಇರೋದು. ಸೊ ವೇವ್ಸ್ ಕೂಡ ಜಾಸ್ತಿ ಇದೆ.
ಅದಕ್ಕೆ ಇಲ್ಲಿ ಇಲ್ಲೆಲ್ಲ ನೆಟ್ ಹಾಕಿದ್ದಾರೆ, ಹೋಗಲಿಕ್ಕೆ ಬಿಡಲ್ಲ ಅಲ್ಲಿ. ಸೊ ಅವರು ನಮ್ಮ ಸೇಫ್ಟಿಗೆ ಹಾಕಿರ್ತಾರೆ. ಸೊ ನಾವು ಅದನ್ನ ಮೀರಿ ಹೋಗಬಾರ್ದು. ಈಗ ಈ ಸ್ಟೆಪ್ಸ್ನ ಏರಬೇಕು ಫ್ರೆಂಡ್ಸ್. ಕಾಪು ಹಾಂ ಆಯಿತು ಫ್ರೆಂಡ್ಸ್, ಇದೆ ಲೈಟ್ ಹೌಸ್. ಅದೇ ನೋಡಿ, ಇದು ಲೈಟ್ ಹೌಸ್ ಹಿಂದ್ಗಡೆ ಬರೋದು ಬೀಚ್. ತುಂಬ ಸೈಕ್ ಆಗಿದೆ ಬೀಚು. ಈ ಕಡೆಯಿಂದ ಸ್ಟ್ರೇಟ್ ಹೋದರೆ ಮಟ್ಟು ಬೀಚ್ ಬರುತ್ತೆ ಫ್ರೆಂಡ್ಸ್.